सर्वकार्येषु सर्वदा। ಸಿದ್ಯಾ ಸಿದ್ಯಾ ಬಾಲೆ ಶಾಲಿ ಟೈಮ್ ಆತು ಹೋಗಂಬ ಬಂದ್ ನಿಂದಿರ್ಲೇ ಬಸ್ಸಿಯ ಯಾಕೊಲೆ ನಿಂದಲೇ ನಿಂದ ಲೇ ಬಸ್ಸೆ ಬಾಲೆ ಜ್ಯೂಸ್ ಕುಡಮ್. ನಂಬರ್ ಅಕ್ಕ ಇಲ್ಲ ಅಲ್ಲೇ ನಮ್ಮಲ್ಲಿ 20 ರೂಪಾಯಿ ಬಾ ಅಲ್ಲೇ. 20 ರೂಪಾಯಿದಾಗ ಒಂದೇ ಬರ್ತಲ್ಲ. ಇಬ್ಬರದು ಬೈಟೆ ತೋರಿಸ್ತಿದ್ದ ಅಲ್ಲೇ ಅರ್ಧ ಮಾಡ್ಕೊಂಡು ಕುಡಂಬ. ಅಣ್ಣ ಒಂದು ಜ್ಯೂಸ್ ಕೊಡೋಣ. ನಿಂದಿರ್ಲೇ ನಿಂದಿರ್ಲೇ ಲೇ ಜಲ್ದಿ ಕುಡಿಯಲೇ, ಶಂಕರೆ ಹೊಂಟಾನ. ಏನ್ಲೇ ಶಂಕರೆ ಓಡ್ಕೋತ ಹೊಂಟಿದಲ್ಲ. ನೀ ಜ್ಯೂಸ್ ಕುಡ್ಲತ್ತಿರಲ್ಲ ಅದಕ್ಕೆ ಹೊಡ್ಕೋತ ಬಂದಿನ. ಸ್ವಲ್ಪ ಜಲ್ದಿ ಬದದಿತ್ತ ಅಲ್ಲೇ ಅವಾಗ ಕುಡ್ದು ಖಾಲಿ ಮಾಡಿ. ನಾ ಬರತನ ಗಟ ಗಟ ಕುಡ್ದು ಖಾಲಿ ಮಾಡಿರಲ್ಲ ಅಲ್ಲೇ ನಿಮ್ ಸಂಗಡ ಸೇರದೆ ಬೇಡ. ಹೋಗ್ರಲೇ ಹೋಗ್ರಿ ಹೋಗ. ಈ ಸಿದ್ದೆ ಭಾಷೆ ಕ್ಲಾಸಿಗೆ ಹೋಗೊಂಬರ್ಲೆ ಮಾಸ್ಟರ್ ಹೊಂಟಾನಂತ. ಆ ಶಂಕ್ರಿಯ ನಮ್ಗೆಲ್ಲ ಗೊತ್ತದ ನೀ. ಗುಡ್ ಮಾರ್ನಿಂಗ್. ಕೂಡ್ರಿ ಮಕ್ಕಳೇ, ನಾನು ನಿಮಗೆ ನಿನ್ನೆ XY ಕಂಡಿಡಿ ಅಂದಿದ್ದೆ ಅಲ್ಲ, ಕಂಡಿಡ್ದಿರಿ? ಯಾರ್ಯಾರು ಕಂಡಿಡ್ದಿರಿ? ಗಣಿತ ಮೇಡಮ್ ಹಿಂಗೆ ಕೇಳ್ತಲ್ಲೇ XY ಕಂಡಿಡಿ ಅಂತ ನಮಗೆ ಕಳ್ಸಾಳ ಏನ್ಲೇ? ಬಸ್ ನಂಗೆ ಬಿ ಅದ ಡೌಟ್ ಅದಲ್ಲ. ಎಕ್ಸ್ ಅಂದ್ರೆ ಎಕ್ಸ್ಲ್ ಫೋನ್, ವಾಯ್ ಅಂದ್ರೆ ಎಮಾಲೆ. ಏ ಬಸ್ಸು ಹೇಳಿ,
ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಯಾವಾಗ ಸಿಕ್ಕತ್ತೆ ಹೇಳು? ಆ ಟೀಚರ್ ಅದು August 15. ಮುಂದೆ ಇಸ್ವಿಯ ನಿಮ್ಮ ಮುತ್ತೆ ಬಂದು ಹೇಳ್ತಾನೇನು? ಟೀಚರ್ 1947 ರೀ. ಇದ್ಯಾವನೇ ಅಲ್ಲೇ ಒಬ್ಬ ತಿಥಿ ಹೇಳ್ತಾನ, ಒಬ್ಬ ಇಸ್ವಿ ಹೇಳ್ತಾನ, ಪೂರ್ತಿ ಉತ್ತರ ಯಾರಿಗೂ ಬರಲ್ಲ. ಹಾಂ, ಹಂಗಾದ್ರೆ ಟೀಚರ್ ನಮ್ಮಿಬ್ರದ್ದು ಬೈಟು ದೋಸ್ತಿ ಅದ, ಅದಕ್ಕೆ ನಾ ಬೈಟು ಮಾಡ್ಕೊಂಡಿದ್ದೆ, ಅವ ಅದ ನಾ ಅರ್ಧ. ಏ ಸಿದ್ದು ನೀನು ಹೇಳು. ಇಬ್ರು ಹೊರಗೆ ಹೋಗಿ ಕಿವಿ ಹಿಡ್ಕೊಂಡು ನಿಂದರ್ರಿ. ಲೇ ಏನು ಮಾಡ್ಲತ್ತಿರ್ಲೇ ನೀವು? ನಿಮ್ಮ ಕಿವಿ ನೀವು ಹಿಡ್ಕೋರಿ ಅಂದ್ರೆ ಒಬ್ರ ಕಿವಿ ಒಬ್ರಾಗ ಹಿಡ್ಕೊಂಡಿರಿ. ನನ್ನ ಕಿವಿ ನಾ ಹಿಡ್ಕೊಂಡದ್ದು ಬ್ಯಾನೆ ಆಗ್ತದ, ಅದಕ್ಕೆ ನಾ ಅವ್ನ ಕಿವಿ ಹಿಡ್ಕೊಂಡ, ಅವ ನನ್ನ ಕಿವಿ ಹಿಡ್ಕೊಂಡ. ಹೌದ್ರಿ ಟೀಚರ್, ಇಬ್ರಿಗೆ ಬ್ಯಾನ್ ಆಯ್ತು ಅಂದ್ರೆ ಸಮ ಆಗಿರ್ಬೇಕ್ರಿ. ಯಪ್ಪ ಸಾಕಪ್ಪ, ನಿಮ್ಮಿಬ್ಬರ ದೋಸ್ತಿಗೆ ಒಂದು ದೊಡ್ಡ ನಮಸ್ಕಾರ, ಸಾಕು ಹೋರಿ. ಲೇ ಬಸ್ಯಾ, ನಾವ್ ಇಬ್ರು ಮುಂದೆ ದೊಡ್ಡವ್ರು ಆಮ್ಯಾಕ ನೀ ಹಳ್ಳಿಗೆ ಮಂತ್ರಿ ಆಗು, ನಾ ಸಿಟಿಗೆ ಸಾಹೇಬ ಆತೇನು. ಹೂಲೆ, ನಾವು ಯಾವ ಭೀ ಕೈ ಬಿಡೋದು ಬೇಡ. ಲೇ ಬಸ್ಯಾ, ನಾ ಇವತ್ತು ಬುದ್ಧಿ ತಂದಿಲ್ಲೇ. ಯಾಕೆ ಚಿಂತೆ ಮಾಡ್ತಲೇ, ನಂಬಲ್ಲ ಒಂದು ಅಟ್ಟೆ ದಿಬ್ಬದು ಅರ್ಧ ಮಾಡ್ಕೊಂತೀನ. ಬಾಯ್ಲೇ ಬಸ್ಯಾ. ಬಾಯ್ಲೆ ಸಿದ್ದ್ಯಾ. ಗೆಳೆಯ ಗೆಳೆಯ ಮಾಮ, ಹೇ ಗೌರಿ, ಯಾವ ಬಂದಿ? ಹೀಗೆ ಲೇ ಗೌರಿ, ಏನಿಷ್ಟು ದೊಡ್ಡೊಳಾಗಿದಿ? ಸಿಟಿಗೆ ಹೋಗಿ ಪೂರ ಬದಲಾ ಬಿಟ್ಟಿದಲ್ಲ. ಹೌದು ಮಾಮ, ಈಗ ಚಲೋ ಕಾಣತ್ತೀನಿ, ಮೊದಲು ಚಲೋ ಕಾಣ್ತಿದ್ದ. ಅದನ್ನ ಯಾವಾಗ ಸಣ್ಣಕ್ಕಿದ್ದಾಗಲ್ಲ ಜವಾರಿ ಬೆಲ್ಲದಂಗೆ ಹಂಚಿನಂಗೆ ಕಾಣಕತ್ತಿದ್ದಿ. ಈಗ ದೊಡ್ಡಳಾಗಿದಲ್ಲ, ಈಗ ಅಂದ್ರೆ ಭೀ ಚಂದ ಕಾಣತ್ತಿದ್ದಿ. ಬಿಸ್ಲಾಗ ಇಷ್ಟ ಯಾಕೆ ಸುಡ್ಲತಿ? ನಾಳೆ ನಂಗೆ ಮದುವೆ ಮಂಟಪಕ್ಕೆ ಯಾರು ಕರ್ಕೊಂಡೋಗ್ಬೇಕು ಮೈ ಸುಸ್ತಾದ? ಬಾರ್ಲೇ ಗೌರಿ, ಮದುವೆಗೆ ಇನ್ನೂ ಟೈಮ್ ಐತಿ. ಈ ಮಣ್ಣಿನ ಸೇವೆ ಮಾಡಿದ್ರೆ ನಮಗೆ ಅನ್ನಾದ್ರೆ ಬರ್ತೈತಿ, ಇಲ್ಲಾಂದ್ರೆ ಎಲ್ಲಿಂದ ಬರ್ತದ? ಆಯ್ತಾಯ್ತು, ಮಣ್ಣಿನ ಸೇವೆ ಮಾಡಂತಿ, ಅಲ್ಲಿ ಅವ್ವ ಊಟ ಕರ್ಲೆತಾಳ, ಬಾ ಹೋಗಮ್. ನಡಿ ಹೋಗಮ್. ಏನ್ಲೇ ಬಸ್ಯಾ, ಇಲ್ಲಿ ಹೊಲ್ದಾಗ ಮಜಾ ಮಾಡತ್ತಿದಿ, ಇಲ್ಲಿ ಸಂಸಾರ ನಡೀತಿರ್ಬೋದು, ಅಲ್ಲಿನ ಬಡ್ಡಿ ಮೀಟಿ ಇರ್ಲತ್ತ ಹಂಗೆ. ಶೆಟ್ಟಿ ಬಾಯ್, ನೀವು ಇಲ್ಲಿ ಯಾಕೆ ಬಂದ್ರಿ? ನಿಮಗೆ ಸಮಯಕ್ಕೆ ಕೇಳಿದ್ನಲ್ಲ, ಮುಂದಿನ ತಿಂಗಳು ಬೆಳೆ ಬಂದಾಗ ನಿಮಗೆಲ್ಲ ತೀರಿಸ್ತೀನಿ ಅಂತ ಹೇಳಿದ್ನಲ್ಲ. ಏನ ಮುಂದಿನ ತಿಂಗಳ? ನಿನ್ನ ಮ್ಯಾಗ ಈ ಬೆಳೆ ಮ್ಯಾಗ ಇಲ್ಲ. ಈ ವಾಲ್ ಪೇಪರ್ ನನ್ನ ಹೆಸರು ಮ್ಯಾಗ ಬರ್ದು ಕೊಡು, ಇಲ್ಲ ನಿಮ್ಮ ಹುಡುಗಿ ಬಣ್ಣ ಬೆಸ್ತಿ ನೋಡು. ಶೆಟ್ಟಿ, ಈಗ ಇಟ್ಕೊಂಡು ಮಾತಾಡು, ಇದು ನಮ್ಮ ಮಾವನ ಮಣ್ಣು, ನಿನ್ನಾಟ ನಡೆಯಲ್ಲ. ನೋಡಕ್ಕೆ ಸಣ್ಣಕ್ಕಿದ್ದಿ, ನನಗೆ ಭಾಳ ದೊಡ್ಡದವ ನಿಂದು. ಶೆಟ್ಟಿಗೆ ನೀನು ನನಗೆ ಹೊಡಿಬೋದು, ಆದ್ರೆ ಈ ನಾನು ಮಣ್ಣು ಮೇಲೆ ಕೈ ಹಾಕಿದ್ರೆ ಈ ಕುಡ್ಗೋಲ್ ತೊಗೊಂಡಕ್ಕೆ ಹೋಯ್ತೀನಿ ನಿನಗೆ. ಎಲ್ಲ ಗಂಡಸ್ತಾನ ತೋರ್ಸತ್ತೇನೋ?
ಇವೆಲ್ಲ ಎಷ್ಟನೇ ಉಳ್ಸ್ಕೊಂಡು ನೋಡ್ತೀನಂತ ನೆನ್ಪಿಟ್ಕೋ ಬಸ್ಸು. ಮಂಡಿ ಮೇಲೆ ಹೇಳಬೇಡ, ಹತ್ರ ಅದ. ಆಯ್ತಾಯ್ತು, ನೋಡಮ್ ತಗೋ. ಮೊದಲು ಇಲ್ಲಿಂದು ಹೋಗು. ನೋಡ್ಕೋತೀನಿ ನಿನಗೆ. ಗೌರಿ, ರೊಟ್ಟಿ ಮಾಡತ್ತಿದ್ದಿ? ಹ್ಞೂ ಮಾಮ. ಗೌರಿ, ಹಾಂ, ನಾನು ನಾಳೆಗೆ ಸಿಟಿಗೆ ಹೋಗ್ಬೇಕಲ್ಲತ್ತೀನಿ. ಇವಾಗ ಯಾಕೆ ಮಾಮ? ನಮ್ಮ ದೋಸ್ತ್ ಸಿದ್ದಾಗ ಎಷ್ಟು ದಿನ ಆಯ್ತು ನೋಡ್ಲಾರ್ದೆ, ಅವನಿಗೆ ಭೇಟಿಯಾಗಿ ಬರ್ತೀನಿ. ಮಾಮ, ಆ ಸಿಟಿ ಸವಸ ನಮ್ಗೆ ಆಗಿ ಬರಲ್ಲ. ಆ ಶೆಟ್ಟಿ ಏನಾದರೂ ಮಾಡಲಿ, ನಾವೇ ಎಲ್ಲಾದರೂ ಹೋಗಿ ಕೂಲಿ ಮಾಡಿ ಅವನ ದುಡ್ಡು ತೀರ್ಸಮ್. ನೀವು ಒಬ್ಬನೇ ಹೋಗೋದು ನಂಗೆ ಅಂಜಿಕೆ ಬರ್ತದೆ. ನೋಡು ಗೌರಿ, ಅಪ್ಪ ಅಮ್ಮ ತೀರ್ಕೊಂಡಾಗ ನಾ ಹೊಲದ ಮೇಲೆ ಆಣೆ ಮಾಡಿದ್ದೆ, ಈ ಹೊಲ ಯಾರ ಕೈಗೆ ಭೀ ಕೊಡಂಗಿಲ್ಲ ಅಂತ. ಆ ಶೆಟ್ಟಿ ನಂಬೆಲ್ಲಿ ಬಂದು ನನ್ನ ಗೌರಿ ಮೇಲೆ ಕೈ ಹಾಕ್ತು ಅಂದ್ರೆ ನಾ ಸುಮ್ಮ ಕೊಡ್ಲಿಕ್ಕಾಗ್ತದ? ನನ್ನ ರಕ್ತ ಕುದೀತೈತಿ. ಮಾಮ, ಅಲ್ಲಿ ಹೋದ್ಮೇಲೆ ಸಿದ್ದು ಸಿಗ್ಲಿಲ್ಲ ಅಂದ್ರೆ ಹೆಂಗ? ಅವ್ನ ನಂಬರ್ ಇಲ್ಲ, ಅವ್ನದು ಅಡ್ರೆಸ್ ಇಲ್ಲ, ಹೆಂಗೆ ಹುಡುಕ್ತಿ ಅವನಿಗೆ? ನೀ ಯಾಕೆ ಚಿಂತೆ ಮಾಡ್ತಿ ಗೌರಿ? ಮಧ್ಯಾಹ್ನಕ್ಕೆ ಅವ್ರ ಮನೆ ಮೇಲೆ ಹೋಗಿ ಅವ್ರ ಮನ್ಯಾಗ ನಂಬರ್ ಇಸ್ಕೊಂಬಂದಿನ. ಅವನಿಗೀಗ ಫೋನ್ ಹಚ್ಕೆ ಮಾತಾಡ್ತೀನ. ಹಲೋ ಹಲೋ, ಸಿದ್ಯಾ? ಸಿದ್ಯಾ? ಸಿದ್ಯಾ 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 ರೀ, ನಮ್ಮ ಸಿದ್ಯಾ. ಸಿದ್ಯಾ ಸಿದ್ಯಾ ಓ, ನಮ್ಮ ಸಿದ್ಧಾರ್ಥ್ ಸರಾ? ನಮ್ಮ ಸಿದ್ಧಾರ್ಥ್ ಸರ್ ಮೀಟಿಂಗ್ನಾಗ ಬಿಸಿ ಅರ ರೀ, ಫೋನ್ ಕಾರ್ನಾಗ ಇಟ್ಟೋಗ್ಯಾರ. ನಿಮ್ಗೆ ಏನು ಬೇಕಾಗಿತ್ತು ಹೇಳ್ರಿ. ಒಂದು ಸ್ವಲ್ಪ ಅಡ್ರೆಸ್ ಇದ್ರೆ ಕೊಡ್ತೀರೇನ್ರಿ? ಅಡ್ರೆಸ್ಸಾ? ತಗೋರಿ. ಈ ಗೌರಿ ಗೌರಿ, ಹೋಗು, ಪೆನ್ನ ಪೇಪರ್ ತೊಗೊಂಬ ಹೋಗು. ನಿಂದಿರಿ ಸರ್, ತರ್ತು. ಸರ್ ಹೇಳ್ರಿ ಸರ್. ಕೋರಂಟಿ, ಹನುಮಂತನ ಗುಡಿ, ಪೋಸ್ಟ್ ಹೋಟೆಲ್, ಪಾಸ್ ಹೋಟೆಲ್ ರೀ. ಆಯ್ತು ರೀ ಸರ. ಅಡ್ರೆಸ್ ಸಿಕ್ಕಿತು. ನಾಳೆ ಮುಂಜಾನೆ ಹೋಗ್ತೀನ, ಈ ಅಡ್ರೆಸ್ ಕೇಳ್ಕೊತು. ಸಿಗ್ತಾನ. ಹಾಂ, ನಾಳೆಗೆ ಅವ್ರಿಗೆ ಮಾತಾಡಿ ಹಾಂ, ಭೇಟಿ ಆಗಿಬಿಡ್ತೀನಿ. ಹ್ಞೂ. ನಂಗೆ ಎಷ್ಟು ಖುಷಿ ಅಲ್ಲತ್ತ ಗೊತ್ತು. ನಮ್ಮ ದೋಸ್ತಿಗೆ ನಾ ಎಷ್ಟು ದಿನ ಆದ್ಮೇಲೆ ನೋಡತ್ತೀನ. ಗೌರಿ, ಆ ಮಾಮ, ಬಾ ಅಮ್ಮ. ಬಂದೆ. ಮಾಮ, ಸಿಟಿಗೆ ಹೋಗ್ಲತ್ತಿದಿ, ಚಲೋ ಹೋಗ್ಬಾ. ದೊಡ್ಡದಿರ್ತದ ಸಿಟಿ, ನೋಡಿ ಮಾಡಿ ಹೋಗ್ಬಾ. ಸುಖ ಕಾಯಿಲೆ. ಆಯ್ತು, ಹ್ಞೂ. ಬರ್ಲಿಯಾ? ಹೇಳ್ರಿ. ನಮಸ್ಕಾರ ಸರ್. ನಮಸ್ಕಾರ. ಇಲ್ಲಿ ನಮ್ಮ ಸಿದ್ದು ಅಂತ ಇರ್ತಾರೆ ನೋಡ್ರಿ. ಇಲ್ರಿ. ಸಿದ್ದು ಇಲ್ರಿ, ಯಾರು ಇಲ್ರಿ. ನಮ್ಮ ದೋಸ್ತ್ ಇಲ್ರಿ. ಸಬ್ ಬಿಡ್ತು. ಇಲ್ಲಿಲ್ಲ, ಒಳಗೆ ಅಲೋ ಇಲ್ರಿ ನಿಮಗೆ. ಇಲ್ಲಿಲ್ಲ, ಅಲೋ ಇಲ್ರಿ. ಹೋರಿ.
ಲೇ ಬಸ್ಯಾ ಸಿದ್ಯಾ ಹೆಂಗಿದ್ದಿಲೆ? ಆರಾಮ್ ನೀ ಹ್ಞೂ ನಾ ಭೀ ಆರಾಮಿದ್ದೀನಿ. ಬಂದಿ ಯಾವಾಗ ಬಂದಿ? ಈಗೇ ಬಂದಿನ್ಲೆ ನಿಂಗೆ ನೋಡ ಸಲೇಕಲೆ. ಮಗ ಆರಾಮರ ಇದ್ದಿಲ್ಲ? ಹ್ಞೂ ಆರಾಮಿದ್ದೀನಿ. ಬಾ ಒಳ ಹೋಗಂಬ. ಬಾ ಬಾ. ಸಿದ್ದೆ ಅವ್ರ ನಿನ್ನ ಹೆಸರು ಹೇಳಿದ್ರೆ ಬಿಡಲಾಗಿರ್ಲಿ. ಯಾರ್ಲೆ ಮಗ? ಇವರೇ. ಇವ ನಮ್ಮ ದೋಸ್ತನ ನಿನಗೆ ಮೊದ್ಲೇ ಹೇಳಿನಲ್ಲ ಬಟ್ಟಿ ನೋಡಿ ಯಾರಿಗೆ ಭೀ ಅಳಪ್ಲೇ ಇಲ್ಲ ಅಂತ. ಸಾರಿ ಸರ್, ನಿಮ್ಮ ದೋಸ್ತರ ಗೊತ್ತಿರಲಿಲ್ಲ ನನಗೆ. ಬಾಲೆ ತೋರಿಸ್ತೀನಿ ಬಾ, ನಮ್ಮ ಹೋಟೆಲ್ ಎಷ್ಟು ದೊಡ್ಡದಂತ ತೋರಿಸ್ತೀನಿ ಬಾ. ಎರಡು ದೊಡ್ಡದಲ್ಲಿ ನೋಡು ಮಗ ನಮ್ದು ಹೋಟೆಲ್. ಅಲ್ಲಲ್ಲ ಎರಡು ದೊಡ್ಡದು ಹೋಟೆಲ್ ಇದು. ಹೆಂಗದ ಮಗ ಹೋಟೆಲ್? ಚಲೋ ಅದ ನೋಡ್ಲೆ. ಲೇ ಬಸ್ಯಾ, ಏ ಬಸ್ಯಾ, ಏ ಬಸ್ಯಾ. ಅಣ್ಣ ಬೈ ಕಲಬುರ್ಗಿ ಬಸ್ ಸ್ಟ್ಯಾಂಡ್ ಬರ್ರಿ ಇಳಿರಿ. ಬತ್ತಾನ ಹಾ ಬಂದ್ರಲ್ರಿ, ನಿದ್ದೆ ಮಾಡತ್ರಿ. ಇಲ್ಲ ಅಣ್ಣ. ಹಾ ಬತ್ ಇಳಿರಿ. ಹಾ ರೀ. ಇದೇ ನೋಡ್ರಿ ನೀವು ಹೇಳಿದ ಅಡ್ರೆಸ್. ಹಾಂ ರೀ ಅಣ್ಣ. ಬಾ 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 ಬಾ. ನಮ್ಮ ಸಿದ್ಧ ಇಂತೇನು ಇರ್ತಾನೆ ಏನ್ರಿ? ಹೇಳ್ರಿ. ನಮಸ್ಕಾರ. ನಮಸ್ಕಾರ. ಇಲ್ಲಿ ನಮ್ಮ ಸಿದ್ಧ ಇರ್ತಿರ್ತಾರ ನೋಡ್ರಿ. ಇಲ್ರಿ. ಸಿದ್ದು ಇಲ್ರಿ, ಯಾರು ಇಲ್ರಿ. ನಮ್ಮ ದೋಸ್ತ್. ಇಲ್ರಿ. ಸಬ್ ಬಿಟ್ಟು ಇಲ್ಲಿಲ್ಲ, ಒಳಗೆ ಅಲೋ ಇಲ್ರಿ ನಿಮಗೆ. ಇಲ್ಲಿಲ್ಲ ಅಲೋ ಇಲ್ರಿ. ಹೋರಿ. ಸಿದ್ಧ ಏ ಇವ ಯಾಕೆ ಬಂದು? ನಾ ಅಲ್ಲೇ ಬಸ್ ಸಿದ್ಧ ಅಲ್ಲಿ. ನೀ ಯಾಕೆ ಬಂದಿ ಇಲ್ಲಿ? ಸಿದ್ಧ ನಾ ಅಲ್ಲೇ. ಏ ಸರಿ ದೂರ ಸರಿ. ಸಿದ್ಧ ನಾ ಅಲ್ಲಿ ಬಸ್ಸೇ ಇದ್ದೀನಿ. ನೀ ಯಾಕೆ ಬಂದಿ ಇಲ್ಲಿ? ಸಿದ್ಧ ಯಾರು ನೀ? ನಾರೋ ಬಸ್ಸ. ಸೆಕ್ಯೂರಿಟಿ ಯಾರೋ ನೀ ಇಲ್ಲಿ ಬಂದಿದ್ಯಾ? ನನ್ನ ಬಟ್ಟೆ ಎಲ್ಲ ಗಲೀಜಾಯ್ತು, ನನ್ನ ರೆಪ್ಯುಟೇಷನ್ ಹಾಳಾಗಲ್ಲ ಇಲ್ಲಿ. ವಾಚ್ಮ್ಯಾನ್ ಇವ್ನು ತೆಗೀರಿ ಇಲ್ಲಿಂದ. ಸಿದ್ದು ನೀ ಹೆಂಗೆ ಮಾಡ್ತದ ನಂಗೆ ಗೊತ್ತಿದ್ದಿಲ್ಲ. ಮರ್ತೇನ್ಲೆ ನಮ್ಮ ಬೈಟು ದೋಸ್ತಿ ನೆನಪಿಲ್ಲಿಂಗ. ಏ ಸರಿ. ಸಿದ್ದು ಏ ವಾಚ್ಮ್ಯಾನ್ ಇವ್ನಿಗೆ ಕಳಿಸ್ಲಿಂದ. ಹಂಗೆ ಮಾಡ್ಬಿಡು ಸಿದ್ದು. ಸಿದ್ದು ಒಂದ್ಸರ್ತಿ ಹೇಳಿದ್ರೆ ತಿಳಿಯಲೇನ್ರಿ ನಿಮಗ? ಹೋರಿ ಇಲ್ಲಿಂದ. ಅಣ್ಣ ರೀ ನಡ್ರಿ ಬಸ್ ಸ್ಟ್ಯಾಂಡ್ ಬಿಡ್ರಿ. ನಮ್ಮ ಊರಿಗೆ ನಾವು ಹೋಗ್ತೀನಿ. ನಮ್ಮ ದೋಸ್ತ್ ನೋಡಿದ್ರೆ ನಂಗೆ ಕೂನಾಡಿಲ್ಲಗೇನ್ರಿ. ಯಾಕಪ್ಪ ಯಾರವರು ಹಂಗೆ ದಬ್ಬಸ್ ಕೊಟ್ರಲ್ಲ? ಅವ ನಮ್ಮ ದೋಸ್ತ್ ರೀ. ಸಣ್ಣವ್ರಿದ್ದಾಗೆಲ್ಲ ಜೊತೆದಾಗೆ ಇದ್ರಿ. ಈಗ ನೋಡಿದ್ರೆ ಅವ ದೊಡ್ಡ ಮನುಷ್ಯ ಆಗ್ಯಾನ್ರಿ. ನಿಮ್ಮ ಹೆಸರೇಂದ ರೀ? ನನ್ನ ಹೆಸರು ಬಸ್ಸು ಅಂತದ ರೀ. ಅಣ್ಣ ನಿಮ್ಮ ಊರು ಯಾವ್ದು ರೀ? ನಮ್ಮ ಊರು ಇಲ್ಲಿ ಸುಲೆಪೇಟ್ ಮೇಲೆ ರಾಮತೀರ್ ಬರ್ತದೆ ನೋಡ್ರಿ, ಅದ ರೀ. ರಾಮ್ ತೀರ್ಥ ನಮ್ಮದು ಅದೇ ಊರದಲ್ಲ? ಹೌದಣ್ಣ. ನೀವೆಲ್ಲಿರ್ತೀರಣ್ಣ? ಅಲ್ಲಿ ರಾಮತೀರ್ಥ ಬಳಿ ಇರ್ತೀವಣ್ಣ ನಾವು. ಈಗ ದಬ್ಬಸ್ ಕೊಟ್ರಲ್ಲ ಅವ್ರು ಯಾರು? ಅವ್ರ ಹೆಸರು ಸಿದ್ದು ಅಂತಾರೆ. ಸಿದ್ದು ಬಸ್ಸು ಸಿದ್ದು. ನೀವು ಯಾವ ಸಾಲಿಗೆ ಓದ್ತಿದ್ರಣ್ಣ? ನಮ್ದು ಅಲ್ಲೇ ರಾಮತೀರ್ಥದಾಗ ಸರ್ಕಾರ ಸಾಲಿಗೆ ಓದ್ತಿದ್ದೇವಣ್ಣ. ನಾ ಅಲ್ಲೇ ಶಂಕ್ರಿಯ. ನಮ್ಮ ಶಂಕ್ರಿಯ. ಹಾಂ ಶಂಕ್ರಿಯ ಹೆಂಗಿದ್ದಿಲ್ಲ? ಆರಾಮಿದ್ನಿ? ಆರಾಮ್ ನೋಡಪ್ಪ. ನೀ? ಹ್ಞೂ ನಾ ಭೀ ಆರಾಮಿದ್ದೀನಿ ನೋಡ್ಲೆ. ಮತ್ತೆ ಈ ಕಡೆಗೆ ಬಂದಿಲ್ಲ? ಅದೇ ನಮ್ಮ ದೋಸ್ತನ ಸಲಕ್ಕೆ ಬಂದಿದ್ನಲೆ. ಸಿದ್ಯಾ?
ಯಾಕಲೇ ಬಸ್ಯ ಇಬ್ಬರು ಸಣ್ಣಗಿದ್ದ ಜೊತೆಗೆ ಓಡಾಡ್ತಿದ್ರಿ, ಒಂದೇ ಸಂಗಟ ಉಣ್ತಿದ್ರಿ, ಹೀಗೆ ಹಿಂಗೆ ಮಾಡ್ತೀರಿ? ಏನಿಲ್ಲ, ಬಂದಿದ್ದ ಅವನದೇನು ರೆಪ್ಯುಟೇಷನ್ ಅಂತ ಕಳಿಸ ನಂಗೆ ಹೊರಗೆ ಡಬ್ಬ ನೋಡಿ ನೀನೇ ನೋಡಿದಲ್ಲಿ ನೀನೇ ಅಲ್ಲಿ ಹೋಲ್ ಬಿಡು, ಈಗ ಊರಾಗೆಲ್ಲ ಹೆಂಗೆ ನಡ್ದದ? ಊರಾಗ ಏನಪ್ಪ ನಡ್ದದ, ಆ ಶೆಟ್ಟಿ ಬಾಯಿ ಕಾಲಾಗ ಸಾಕ್ಯದ. ನೋಡಿದಲ್ಲ ಬಡ್ಡಿ ತಿಂದು ತಿಂದು ಸಾಕು ಮಾಡ್ತಾನೆ, ಅದೊಂದು ಸಾಕ್ಯದ ನಾವು ಒಂದು ತಿಳಿಯಲಾಗ್ಯದ. ಅವನ ಕಾಲಿಗೆ ನಾ ಊರು ಬಿಟ್ಟು ಬಂದೀನಿ. ನಿಂದು ಭೀ ಹಂಗೆ ಆಗ್ಯದ. ನಾ ಟೈಮ್ ಆತ ನಂಗೆ ಸ್ವಲ್ಪ ಬಸ್ ಸ್ಟ್ಯಾಂಡ್ ಕೂಡ ನಂಗೆ ಊರಿಗೆ ಹೋಗೋದ, ಇಲ್ಲ ಕತ್ತಲಾತು ಮನೆ ಮತ್ತೆ ಸಿಗುತ್ತೀನಿ. ನಡಿ ಹೋಗಂಬ. ಬಾ ಜಲ್ದಿ ಬಿಡ್ತಾ ಬಾ. ಸರ್ ನಮಸ್ಕಾರ. ಹಾಂ ಹೇಳು. ಕುನ್ನಾಡಿದಿರಿ? ಇಲ್ಲ. ನಾ ಶಂಕರ್. ಆಯ್ತು, ಏನೈತೆ ಹೇಳು. ಯಾರವ ಬಸ್ಸ ಕಳ್ಸಾನೆ ನಿನಗೆ? ನನಗೆ ಗೊತ್ತದ ಅವ ಬಸ್ಸ ಬರೀ ರೊಕ್ಕ ತೊಲಕ್ಕೆ ಬಂದಿರ್ತಾನ. ಆಯ್ತು ಹೋಗು. ಬಸ್ಸು ದುಡ್ಡು ಕೇಳಕ್ಕೆ ಬಂದಿಲ್ಲ. ಈ ಹೊಲ ನಿನ್ನಂಥ ದೋಸ್ತಿಗೆ ಕಟ್ಟಿಟ್ಟ ಪುಟ್ಟ ಪ್ರಪಂಚ. ಆ ಶೆಟ್ಟೆ ಬಂದು ಅವನಿಗೆ ಬಕ್ಕಳು ತೆಗೆದುಕೊಳ್ಳತ್ತಾನ. ಅವನ ಹೊಲ ಎಲ್ಲ ಅವನ ಹೆಸ್ರ ಮ್ಯಾಗ ಬರ್ಕೋಬೇಕಾಗತ್ತಾನ. ಅದಕ್ಕೆ ನಾನು ಮಾಡಲಿ ಶಂಕರ್, ಇದು ಬಿಸ್ನೆಸ್ ಅದ. ಅವ ಕಷ್ಟಪಟ್ಟು ದುಡಿಬೇಕಿತ್ತು. ಬಸ್ಸು ನಿನ್ನ ಹೆಸರು ತೋಲಕ ಅಂಜಿಲತ್ತಾನ. ಅವ ನಿನಗೆ ದೇವ್ರ ಸಂಬಂಧ ಇದಾನ. ನಿಮ್ಮ ದೋಸ್ತ್ ಸಿದ್ದು ಸಿಟ್ಯಾಗ ಹೋಗಿ ದೊಡ್ಡ ಮನುಷ್ಯ ಆಗ್ಯಾನ. ಅವ ಅಲ್ಲಿ ಹೋಗಿ ನನಗೆ ಮರ್ತು ಬಿಟ್ಟಾನ. ಅದಕ್ಕೆ ಅವ ಅಲ್ಲಿಂದ ತಳ್ಳತ್ತೀನೋ. ಸಿದ್ದು ಹೊಳ್ಳಿ ನಮ್ಮ ಊರಿಗೆ ಬಾ, ಅವ್ನ ಕಷ್ಟ ಭಾಳ ಅದ, ಅವನಿಗೆ ಸ್ವಲ್ಪ ಹೆಲ್ಪ್ ಮಾಡ್ಬಾ. ಹೊಳ್ಳಿ ಊರಿಗೆ ಬಾ, ಅಲ್ಲಿ ನಿಮ್ಮ ಗೆಳೆಯ ಕಷ್ಟದಾಗ ಕೊಳಿಲತ್ತಾನ. ಪ್ಲೀಸ್ ಅವನಿಗೆ ಉಳಿಸ್ಬೇಕು ಬಾ. ಅವ ನಿನಗೆ ಬೈಟು ದೋಸ್ತಿದಾಗೆ ಅನ್ಕೊಂಡಿಲ್ಲ. ಕಷ್ಟದಾಗನೂ ಅರ್ಧ ಸುಖದಾಗನೂ ಅರ್ಧ ತಿಳ್ಕೊಂಡಾನ. ಬರ್ತೀನಿ ಸಿದ್ದು. ಗೌರಿ ಗೌರಿ ಸ್ವಲ್ಪ ಕುಡ್ಲಿಕ್ಕೆ ನೀರು ತೊಂಬ. ಕೂಡ್. ಯಾಕೆ ಮಾಮ, ಏನಾಯ್ತು? ಏನಾಯ್ತು ಬಸ್ಸು? ಸಿದ್ದು ಏನಾರ ಅಂದ? ಯಾಕೆ ಅಳ್ಳತ್ತಿ? ಸಿದ್ದು ನನ್ನ ಪಾಲಿಗೆ ಸತ್ತೋದ ಗೌರಿ. ಆ ದೊಡ್ಡ ಸುಟ್ಟಿಗೆ ಹೋಗಿ ಮ್ಯಾನೇಜರ್ ಆಗಿ ನನಗೆ ಭಿಕ್ಷಿಕ ಅಂದನ್ ಗೌರಿ. ಮಳೆ ಹೊಂಟದ, ಒಳಗೆ ಹೋಗಂಬ. ನಾ ಮೊದಲೇ ಹೇಳಿದ, ಆ ಸಿಟಿ ಗಾಳಿ ಮನುಷ್ಯಂದು ರೊಕ್ಕ ಮದ್ದು ಹೆಚ್ಚಿಗೆ ಮಾಡ್ತದಂತ. ನೀ ಕೇಳಿಲ್ಲ ಮಾಮ. ನೀ ಅಳ್ಬೇಡ ಮಾಮ, ನಿನ್ನ ಕಣ್ಣೀರು ನಂಗೆ ನೋಡ್ಲಿಕ್ಕಾಗಲ್ಲ. ಆ ಶೆಟ್ಟಿ ಎದುರು ನಾವಿಬ್ಬರು ನಿಂದ್ರ ನಮ್ಮ ಮದುವೆ ಆದ್ಮೇಲೆ ಅವ್ನ ಸಾಲ ಎಲ್ಲ ತೀರ್ಸಮ್. ಆದ್ರೆ ನಿನ್ನ ಸ್ವಾಭಿಮಾನ ನೀ ಬಿಟ್ಕೊಡ್ಬೇಡ. ಆಯ್ತು ಆಯ್ತು ಗೌರಿ.
ನನ್ನ ಕಿವಿ ನಾ ಹಿಡ್ಕೊಂಡು ಬ್ಯಾನೆ ಆತು. ಅದಕ್ಕೆ ನಾ ಅವ್ನ ಕಿವಿ ಹಿಡ್ಕೊಂಡು ಅವ ನನ್ನ ಕಿವಿ ಹಿಡ್ಕೊಂಡ. ಹೌದ್ರಿ ಟೀಚರ್, ಇಬ್ರಿಗೆ ಬ್ಯಾನ್ ಆಯ್ತಂದ್ರೆ ಸಮ ಆಗಿರ್ಬೇಕ್ರಿ. ಬಸ್ಸಾಗ ನಂಗೆ ಮಾಡಬಾರ್ದಿತ್ತು. ನಂಗೆ ಮಾಡಿ ಭಾಳ ದೊಡ್ಡ ತಪ್ಪು ಮಾಡೀನಿ. ನಾಳೆ ಊರಿಗೆ ಹೋಗವನೀಗ ಹೆಂಗಾರ ಮಾಡಿ ಕ್ಷಮೆ ಕೇಳ್ತೀನಿ. ತಪ್ಪಾಗ ಅಂತ ಕಾಲು ಬಿದ್ದರೆ ಕ್ಷಮೆ ಕೇಳ್ತೀನಿ. ಬಸ್ಸು ಗೌರಿ, ಬಸ್ಸು ಅಲ್ಲ ಗೌರಿ, ನಾವು ನೀನು ನೋಡ್ಬೇಕು ಗೌರಿ. ಯಾ ಬಸ್ಸು? ನಿಮ್ಮ ಆಫೀಸ್ ಮುಂದೆ ಭಿಕ್ಷೆ ಬೇಡಕ್ಕೆ ನಿಂತಿದ್ನಲ್ಲ ಅವ ಯಾ ಮುಖ ಇಟ್ಕೊಂಡು ಬಂದಿಸಿದ್ದು? ನಮ್ಮ ಬಸ್ಸು ಎಷ್ಟು ಕನ್ಸು ಇಟ್ಕೊಂಡಿದ್ದ, ನನ್ನ ದೋಸ್ತ್ ಬರ್ತಾನ, ನಮ್ಮಿಬ್ಬರದು ಮದ್ವೆ ಮಾಡ್ತಾನ ಅಂತ. ಅವನ ಕನಸು ನಂಬಿಕೆ ಎಲ್ಲ ನುಚ್ಚು ನೂರು ಮಾಡಿಬಿಟ್ಟೆ. ಅವನಿಗೆ ನಿನ್ನ ಮುಖ ತೋರಿಸ್ಬೇಡ. ಸಾರಿ ಗೌರಿ, ನಂಗೆ ಕೆಲ ತಪ್ಪಾಯ್ತು. ಈಗ ಬಸ್ಸು ಎಲ್ಲ ನೋಡ್ಬೇಕು ನಾವು ಈಗ. ಬಾ ಗೌರಿ, ಕರ್ಕೊಂಡು ಹೋಗಿ ನಂಗೆ ಅವನ ಬಲ್ಲಿ. ನಡಿ ತೋರಿಸ್ತೀನಿ. ಸೌಮ್ಯ, ಇವತ್ತು ಆ ಬಸ್ಸನ್ ಜೀವ ತೊಗೋಬೇಕ್ಲೆ. ಅವ್ನ ಜೀವ ತೊಗೊಂಡ್ರೆ ಇವೆಲ್ಲ ನಮ್ಮ ಹೆಸರು ಮೇಲೆ ಆತದ. ನಡಿ ಸೌಮ್ಯ, ಅಲ್ಲೋಣ ಬಸ್ಸ್ಯಾ. ಕಸ ಖಾಲಿ ಮಾಡಬೇಕು, ಈ ಕಡೆ ಒಂದು ಸ್ವಲ್ಪ ಕಸ ಖಾಲಿ ಮಾಡಬೇಕು. ಕೆಲಸ ಬಸ್ಸ್ಯಾ ಶೆಟ್ಟಿ ಮತ್ತೆ ಒಂದಲ್ಲ. ಬಸ್ಸ್ಯಾ, ಒಂದು ವಾರ ಆಯ್ತು ರೊಕ್ಕ ಕೊಡ್ತೀನಿ ಅಂದಿ, ಏನಾಯ್ತು? ಬಸ್ಸ್ಯಾ, ಕತ್ತಿ ಮುಗಿತ್ಲೆ ಇವತ್ತು. ಸೌಮ್ಯ, ಶೆಟ್ಟಿ ಬೈ ಬೇಡ, ಶೆಟ್ಟಿ ಬೈ ಬೇಡ. ಸಿದ್ಯಾ 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 ಇಲ್ಲೇ ಬಸ್ಸೆ, ನಾ ಭಾಳ ದೊಡ್ಡ ತಪ್ಪು ಮಾಡಿದ್ಲೆ. ಸಿಟಿ ಊರು ನನಗೆ ಕಣ್ಣು ಮುಚ್ಚಿಸ್ಲೆ. ನಂಗೆ ಹಳ್ಳಿ ಊರು ಕಣ್ಣು ತರಿಸ್ತಿಲ್ಲ ಮಗ ನಂಗೆ. ಇಲ್ಲೇ ಬಸ್ಸೆ, ನಮ್ಮಿಬ್ಬರದು ಬೈಟು ದೋಸ್ತಿ ಅದಲ್ಲಿ. ನಿಂದ ಅರ್ಧ ಸಾವ ನಾ ತೊಗೊಂಡಿನ್ಲೆ ಬಸ್ಸೆ. ಹಂಗೆ ಕ್ಷಮಿಸ್ಬಿಡೋಲೆ. ಹೋಲೆ, ನಾವ್ ಯಾವ ಭೀ ಕೈ ಬಿಡೋದು ಬೇಡ. ಬಿಟ್ಟು ಯಾಕೆ ಹೋದೆ, ನನ್ನ ಬೈತು ಬಾಳಿನ ಅರ್ಧ ಭಾಗ ಕಸಿದು ಹೋದೆ. ಶಾಲಾ ದಿನದ ನೆನಪು ಜೊತೆಗಿದ್ದ ನಗುವಿನ ಆಟ ಎಲ್ಲ ಮಣ್ಣಾಗತೈತಿ ನೀನು ಇಲ್ಲದ ಈ ತೋಟ. ನನ್ನ ಒಬ್ಬಂಟಿ ಮಾಡಿ ಯಾಕೆ ದೂರ ಹೋದೆ ಗೆಳೆಯ.
ಯಾಕೆ ಚಿಂತೆ ಮಾಡ್ತಲೆ ನಂಬಲ್ಲ ಒಂದು ಅಟ್ಟೆ ದಿಬ್ಬ ಅರ್ಧ ಮಾಡ್ಕೊಂತೀನ. ಮುರಿದು ತಿಂದಿದ್ದ ದಿನಗಳು ಇವತ್ತು ಕಣ್ಣೀರಿನಲ್ಲಿ ನೆನಪಾಗಿ ಮಕ್ಕಾಡುತ್ತವೆ ನೋಡು. ನೀನು ಸಿಟಿಗೆ ಹೋಗಿ ಮ್ಯಾನೇಜರ್ ಆದ ಮ್ಯಾಲೆ ನನ್ನ ಮರೆತರು ಕೂಡ ನಿನಗೆ ನಾನು ಕಾಯ್ತಿದ್ದೆ. ನೀ ಬರ್ತೀಯ ಅಂತ ಬಾಗಿಲು ಕಾಯ್ತಿದ್ದೆ. ಆದ್ರೆ ಬಂದು ಸೇರಿದೆಯಾ ಮಣ್ಣಿನ ಮಡಿಲಿಗೆ, ಮಾತಾಡದೇನೆ ಮಲಗಿದೆಯಾ ಶಾಶ್ವತ ನೀಬ್ರೆಗೆ. ನನ್ನ ಕ್ಷಮೆ ಕೇಳು, ಜೀವವನ್ನೇ ಕೊಟ್ಟೆಯಾ, ದೋಸ್ತಿ ಅಂದ್ರೆ ಇದೇನಾ, ನನ್ನ ಬಿಟ್ಟು ಹೋದೆನಾ ನಿನ್ನ ಮನಪಿನಲಿ. ಅವ ನಮ್ಮ ದೋಸ್ತ್ರಿ, ಸಣ್ಣವರಿದ್ದಾಗೆಲ್ಲ ಜೊತೆದಾಗೆ ಇದ್ರಿ. ಈಗ ನೋಡಿದ್ರ ಅವ ದೊಡ್ಡ ಮನುಷ್ಯ ಆಗ್ಯಾನ್ರಿ. ಹೋಗಿ ಬಾಗಿಲೆಯ ಮುಂದಿನ ಸಾರಿ ಗೌರಿ, ಅಂಕಲ್ ತಪ್ಪಾಯ್ತು. ಈಗ ಬಸ್ಸು ಎಲ್ಲ ನೋಡ್ಬೇಕು ನಾವು ಅವನಿಗೆ. ಈಗ ಬಾ ಗೌರಿ, ಕರ್ಕೊಂಡು ಹೋಗಿ ನಂಗೆ ಅವನ ಬಲ್ಲಿ. ಗೆಳೆಯರ ಗೋಣಾದೆ ಬೈತು ಪ್ರಿಯಲ್ ಪೀಲಿ ಗೆಳೆಯ. ಗೆಳೆಯ ಶೆಟ್ಟಿ, ನಿನ್ನ ಆಟ ಮುಗೀತು. ಬಡ್ರ ಹೊಲ ಕಸ್ಕೊಂಡು ಮತ್ತೊಂದು ಜೀವ ಬಿ ತೊಂದಿದೀಗ. ಇನ್ ಮ್ಯಾಲಿಂದ ಜೈಲ್ನಾಗ ಕಂಬಿ ಎಣ್ಸಕ್ಕೆ ರೆಡಿ ಆಗಿರ್ಲಿ. ಸರ್ ನಾ ಏನೂ ಮಾಡಿಲ್ಲ ಸರ್, ಅವನೇ ನನ್ನ ಮೇಲೆ ಚಾಕು ತೊಗೊಂಬಂದನ್ ಸರ್. ಮುಚ್ಚಲೆ ಬಾಯ್, ನಂಗೆಲ್ಲ ಗೊತ್ತದ. ಬಸ್ಸು ಅಳಬೇಡಪ್ಪ, ನಿಮ್ಮ ದೋಸ್ತ್ ನಿನ್ನ ಬರೀ ಜೀವ ಉಳಿಸ್ಲಿಲ್ಲ. ಸಿದ್ದು ಸಾಯಕ್ಕಿಂತ ಫಸ್ಟ್ ಇವ ಏನು ಹಲ್ಕಡ್ ದಂದ ಮಾಡ್ಯಾನ, ಎಲ್ಲ ಫೈಲ್ ಸೆಂಡ್ ಮಾಡ್ಯಾನ ನನಗೆ. ನಿನಗ ಈ ಶೆಟ್ಟಿ ಕಾಟದಿಂದ ಪಾರ್ ಮಾಡ್ಯಾನ. ಸಿದ್ದು ನನ್ನ ಸಲಕ್ಕೆ ಇಷ್ಟೆಲ್ಲ ಮಾಡ್ಯಾನ, ನನ್ನ ಮರೆತಿರಲಿಲ್ಲ ಅವನು. ಹೌದಪ್ಪ, ಇವ ಯಾವಾಗ ಭೀ ನಿಂಗೆ ಬಿಟ್ಟಿರಲಿಲ್ಲ. ಇಂಥ ದೋಸ್ತ್ ಪಡ್ಯಾಕ ನೀ ಪುಣ್ಯ ಮಾಡಿರ್ಬೇಕು. ಬಸ್ಸು, ನಾನು ಸಿದ್ಧಾರ್ಥ ಅವರ ಪರ್ಸನಲ್ ಲಾಯರ್. ಸಿದ್ಧಾರ್ಥ ಸಿಟಿಯಿಂದ ಬರುವ ಮುನ್ನವೇ ನಾನು ಕಾಲ್ ಮಾಡಿದ್ರು. ಅವರು ಮುಖ್ಯವಾದ ವಿಲನ್ನು ಮಾಡಿಸಿದ್ದಾರೆ, ಅದನ್ನು ನಿಮಗೆ ತಲುಪಿಸಲು ಬಂದಿದ್ದೇನೆ. ಮೇಡಮ್, ಅದು ಏನು ವೀಲ್ ಅಂತ ನಂಗೆ ಹೋದ್ ಹೇಳ್ತೀರಿ? ಸಿದ್ದು ತನ್ನ ಹೆಸರಿನಲ್ಲಿರುವ ಸಿಟಿ ಆಸ್ತಿ, ಬಿಸಿನೆಸ್ ಮತ್ತು ಬ್ಯಾಂಕು ಬ್ಯಾಲೆನ್ಸ್ ಇಲ್ಲ ಪೂರ್ತಿ 50% ಪಾಲನ್ನು ತನ್ನ ಬಾಲ್ಯದ ಗೆಳೆಯ ಬಸ್ಸು ಅವರಿಗೆ ಬರೆದಿದ್ದಾನೆ. ಯಾಕೆಂದರೆ ನಿಮ್ಮಿಬ್ಬರ ಸ್ನೇಹ ಯಾವತ್ತೂ ಬೈಟು ಸುಖದಲ್ಲೂ ಅರ್ಧ, ಆಸ್ತಿಯಲ್ಲೂ ಅರ್ಧ ಇರಬೇಕು ಅನ್ನೋದೇ ಅವನ ಕೊನೆಯ ಆಸೆ ಆಗಿತ್ತು. ಸಿದ್ದು, ನನಗೆ ಆಸ್ತಿ ಬೇಕಾಗಿರಲ್ಲ, ನೀ ಬೇಕಾಗಿತ್ತಷ್ಟೇ. ನನಗೆ ಯಾಕೆ ಹಣ, ಅಂತಸ್ತು, ಈ ದೋಸ್ತಿಗೆ ಬೆಲೆನೇ ಕಟ್ಲಾರ್ದಂಗಾಯ್ತು.
ಬಸ್ಸು ಅವರೇ, ಸಿದ್ದು ಸಾಯೋ ಮುನ್ನವೇ ನನಗೆ ಒಂದು ಮಾತು ಹೇಳಿದ್ರು. ನನ್ನ ಗೆಳೆಯ ಆ ಬಸ್ಸು ಆ ಮಣ್ಣನ್ನೇ ನಂಬಿ ಬದುಕೋನು. ಅವನಿಗೆ ಈ ಹಣದಿಂದ ಸುಖ ಸಿಗದೇ ಇರಬಹುದು, ಆದರೆ ಆ ಶೆಟ್ಟಿ ಕೊಡೋ ಕಾಟ ತಪ್ಪಿಸಿ ಅವನು ನೆಮ್ಮದಿಯಿಂದ ಇರಲಿ ಎನ್ನುವುದೇ ಅವನ ಆಸೆಯಾಗಿತ್ತು. ಬರ್ತೀನಿ ಬಸ್ಸು, ನಡಿಲೆ. ಪ್ರೀತಿ ಮಾಡೋ ಹುಡುಗಿ ಜೀವದ ಒಂದು ಭಾಗ ಆಗಿರಬಹುದು, ಆದರೆ ಒಬ್ಬ ನಿಜವಾದ ದೋಸ್ತ ಆ ಜೀವಕ್ಕೆ ಉಸಿರಾಗಿರುತ್ತಾನೆ. ಆ ಬೈಟು ರೋಟಿ ಹಂಚಿಕೊಳ್ಳುವ ಆ ಕೈ ಮಾತ್ರ ನಮಗೆ ಶಾಶ್ವತವಾಗಿ ದೂರವಾಯಿತು. ಗೆಳೆತನ ಅಂದ್ರೆ ಬರೀ ಪಾರ್ಟಿ ಮಾಡೋದಲ್ಲ, ಒಬ್ರನ್ನೊಬ್ರು ಹೊಗಳೋದಲ್ಲ, ಕಷ್ಟ ಬಂದಾಗ ನಾನಿದ್ದೇನೆ ಅಂತ ಮುಂದೆ ನಿಲ್ಲೋದು. ಹಣ ಅಂತಸ್ತು ಯಾವತ್ತೂ ಶಾಶ್ವತ ಅಲ್ಲ, ಆದರೆ ನಾವು ಸಂಪಾದಿಸೋ ಒಬ್ಬ ಸತ್ಯವಾದ ಗೆಳೆಯ ನೂರಾರು ಜನ್ಮಕ್ಕೂ ಜೊತೆಯಾಗಿರ್ತಾನೆ. ನಮ್ಮದು ಬೈಟು ದೋಸ್ತಿ ಅದ ರೀ, ಸುಖದಲ್ಲೂ ಅರ್ಧ, ಸಾವಲ್ಲೂ ಅರ್ಧ ನೋಡ್ರಿ.